ಹಾಯ್, ಹೇರ್ ಕಲರ್ ಮಾಡಲಿಕ್ಕೆ ಇಷ್ಟ ಆದರೆ ಭಯ ಏನಾದರೂ ಆಗಿಬಿಡುತ್ತಾ, ಕೂದಲು ಉದುರು ಹೋಗ್ಬಿಡುತ್ತಾ, ಈ ಥರದ ಕನ್ಸರ್ನ್ಸ್ ಇರುತ್ತೆ. ಸೊ ಹೇರ್ ಡೈ ಹಾಕೋದು ಎಷ್ಟು ಸೇಫು ಅನ್ನೋದನ್ನು ನೋಡೋಣ. ಹೇರ್ ಡೈ ಅನ್ನುವಂಥದ್ದು ಹೊರಗಿಂದ ಹೇರ್ನ ಕೋಟ್ ಮಾಡುತ್ತೆ. ಆದರೆ ಕೆಲವು ಹಾರ್ಶ್ ಹೇರ್ ಕಲರ್ಸು ಹೇರ್ ಶಾಫ್ಟ್ನ ಡ್ರೈ ಮಾಡಿಬಿಡುತ್ತೆ. ಜೊತೆಗೆ ಕೆಲವು ಹೇರ್ ಕಲರ್ಸ್ ಹತ್ಕೋಬೇಕು ಅಂದರೆ ಬ್ಲೀಚ್ ಮಾಡಿ ಆಮೇಲೆ ಹಾಕ್ತಾರೆ. ಎಸ್ಪೆಷಲಿ ಫ್ಯಾನ್ಸಿ ಕಲರ್ಸು, ರೆಡ್ಡು, ಗೋಲ್ಡನ್ ಕಲರು, ಈ ಥರದ ಕಲರ್ ಹಾಕುವಾಗ ಹೇರ್ನ ಬ್ಲೀಚ್ ಮಾಡಿಬಿಡ್ತಾರೆ. ಸೊ ಈ ಬ್ಲೀಚ್ ಮಾಡೋ ಪ್ರಾಸೆಸ್ಸಲ್ಲಿ ನ್ಯಾಚುರಲ್ ಮೆಲನಿನ್ನ ಹೇರಿಂದ ತೆಗಿಲಾಗುತ್ತೆ. ಆ ಪ್ರಾಸೆಸ್ಸಲ್ಲಿ ಹೇರು ವೀಕ್ ಆಗುತ್ತೆ, ರಫ್ ಆಗುತ್ತೆ, ಬ್ರಿಟಲ್ ಆಗುತ್ತೆ. ಅದರಿಂದ ಹೇರ್ ಕಟ್ ಆಗ್ಬೋದು. ಸೊ ಹೇರ್ ಕಲರ್ ಮಾಡಿದ ಮೇಲೆ ಸ್ಪೆಷಲ್ ಕಂಡೀಷ್ನರ್ಸು, ಪ್ರೊಟೆಕ್ಟಿಂಗ್ ಸೀರಮ್ಸ್ನ ಬಳಸಬೇಕಾಗತ್ತೆ. ಹಾಗೂ ಹೇರ್ ಕಲರಿಂಗ್ ಮಾಡಿದಾಗ ರೂಟ್ಸನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಬರೀ ಕೂದಲಿಗೆ ಮಾಡ್ಬೋದು, ಲೆಂಗ್ತಿಗೆ. ಅದು ನೀವು ಕಟ್ ಮಾಡ್ತಾ ನ್ಯಾಚುರಲ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಇಫ್ ಯು ವಾಂಟ್ ಟು ಟ್ರೈ,